ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ವೆಡ್ಡಿಂಗ್ ಕಾರ್ ಡೆಕೋರೇಷನ್ ಮಾಡೋಕ್ಕೆ ಫ್ಲವರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಪಾಲಿಸ್ಟ್ರದೊಂದು ಫ್ಲವರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಥರ ನೆಟ್ ಬಟ್ಟೆ ಸಿಗುತ್ತಲ್ಲ, ಅದನ್ನು ತಂದು ಇಟ್ಕೊಂಡಿದ್ದೀನಿ. ಇದು ಆರ್ಗೆಂಜಾ ಕ್ಲಾತು. ಆಮೇಲೆ ಒಂದು ಲಾಡಿ ಬೇಕಾಗುತ್ತೆ ಅದಕ್ಕೆ. ನಾನು ಈ ಥರ ಕ್ಯಾನ್ವಾಸಿಗೆ ಹೊಲಿದು ಇಟ್ಕೊಂಡಿದ್ದೀನಿ. ಬರೀ ಈ ಥರ ಸ್ಟ್ರಿಪ್ಸ್ ತೊಗೊಂಡ್ರು ಸಾಕಾಗುತ್ತೆ. ಅದಕ್ಕೆ ಈಗ ಫಸ್ಟು ಈ ಆರ್ಗೆಂಜಾ ಕ್ಲಾತಿಂದ ಫ್ಲವರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಮಡ್ಚ್ಕೊಂಡು ಬರಬೇಕು. ಫ್ಯಾನ್ ಥರ ಒಂದು ಆ ಕಡೆ ಒಂದು ಈ ಕಡೆ, ಒಂದು ಆ ಕಡೆ ಒಂದು ಈ ಕಡೆ ಫೋಲ್ಡ್ ಮಾಡ್ತಾ ಬರಬೇಕು. ಈ ಥರ ಇಟ್ಕೊಂಡು ಒಂದೇ ಅಳತೆಗೆ ಬರೋ ಥರ ಇಟ್ಕೋಬೇಕು. ದಪ್ಪ ದಾರ ತಗೊಂಡು ಇದನ್ನು ಟೈ ಮಾಡ್ಕೋತೀನಿ. ಈಗ ಇದು ವರಮಹಾಲಕ್ಷ್ಮಿ ಮಂಟಪ ಡೆಕೋರೇಷನಿಗೆ ಕೂಡ ಯೂಸ್ ಮಾಡ್ಬೋದು, ಕಾರ್ ಡೆಕೋರೇಷನಿಗೆ ಯೂಸ್ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿ ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಈ ಥರ ಇದನ್ನು ಮಿಡ್ಲಲ್ಲೇ ಟೈ ಮಾಡ್ಕೋಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದರೆ ಅದನ್ನು ಸರಿ ಮಾಡಿಕೊಂಡು ಗಟ್ಟಿಯಾಗಿ ಗಂಟು ಹಾಕ್ಕೋಬೇಕು. ಈಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಬಟ್ಟೆಯಿಂದ ಮಾಡೋದು ತೋರಿಸ್ತಾ ಇದ್ದೀನಿ. 10 ಇಂಚು 10 ಇಂಚು 20 ಇಂಚು ತೊಗೊಂಡಿದ್ದೀನಿ. ಈಗ ಇದನ್ನು ಈ ಥರ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆಯಿಂದ ಒಂದು ಫೋಲ್ಡು, ಈ ಕಡೆಯಿಂದ ಒಂದು ಫೋಲ್ಡು, ಈ ಥರ ಮಾಡಿ ಇದನ್ನು ಕೂಡ ಟೈ ಮಾಡ್ಕೋಬೇಕು. ನಾನು ದಪ್ಪ ದಾರ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಈ ಫ್ಲವರ್ ಮಾಡ್ಕೊಂಡಿದ್ನಲ್ಲ, ಇದನ್ನು ಇಟ್ಟು ಇದು ಕೆಳಗಡೆ ಬರೋ ಥರ ಇಟ್ಕೋಬೇಕು. ಹಿಂಗಿಟ್ಟು ಇದನ್ನು ಕೂಡ ಟೈ ಮಾಡ್ಕೋಬೇಕೀಗ. ಎಲ್ಲ ಒಂದು ಸೈಡ್ ಸೇರಿಸ್ಕೊಂಡು ಈ ಕಡೆ ಇಷ್ಟು ಬರೋ ಥರ ಇಟ್ಕೊಂಡು ಇದನ್ನು ಮಿಡ್ಲಲ್ಲೇ ಇಟ್ಟು ಮತ್ತೆ ಗಂಟು ಹಾಕ್ಬೇಕು. ಇದನ್ನು ಇದೀಗ ಈ ಥರ ರೆಡಿಯಾಗಿದೆ. ಇದನ್ನೆಲ್ಲ ಬಿಚ್ಚಿ ನೀಟಾಗಿ ಹಿಂಗೆ ಮಾಡ್ಕೋಬೇಕು. ಈಗ ಇದಕ್ಕೆ ಈ ಥರ ಒಂದು ರೆಡಿ ಮಾಡ್ಕೊಂಡಿದ್ನಲ್ಲ, ಇದನ್ನು ಇಲ್ಲಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಬರೀ ದಾರ ತೊಗೊಂಡಿದ್ವಿ ಅಂತಂದರೆ ಇದಕ್ಕೆ ಮತ್ತೆ ಟೈ ಮಾಡಿ ಬಿಡಬೇಕು. ಇದು ಕಾರಿನ ಹ್ಯಾಂಡ್ಲಿಗೆ, ಆಮೇಲೆ ಡೆಕೋರೇಷನ್ ಕಂಬಕ್ಕೆ, ಮಂಟಪಕ್ಕೆ ಎಲ್ಲ ಕಟ್ಟಬೇಕು ಅಂತ ಲಾಡಿ ಇದು. ಇದನ್ನು ನಾನು ಇದ್ರ ಜೊತೆ ಸ್ಟಿಚ್ ಮಾಡ್ಕೋತೀನಿ. ಈಗ ಇದು ಈ ಥರ ರೆಡಿಯಾಗಿದೆ. ಇದಕ್ಕೆ ಈ ಪಿಂಕ್ ಫ್ಲವರನ್ನು ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಗ್ರೇ ಕಲರ್ ಕಾರಿಗೆ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಹೊರಗಡೆ ಗೋಲ್ಡ್ ಇಟ್ಟಿದ್ದೀನಿ. ಇದನ್ನು ಇಲ್ಲಿ ಸ್ಟಿಚ್ ಮಾಡ್ಕೋತೀನಿ. ಗಮ್ ಆದರೂ ಮಾಡ್ಕೋಬೋದು. ಈ ಥರ ರೆಡಿಯಾಗಿದೆ. ಇದಕ್ಕೆ ಒಂದು ಗ್ರೀನ್ ಲೀವನ್ನು ಈ ಥರ ಎಲೆನ ಅಂಟಿಸ್ಕೋತಾ ಇದ್ದೀನಿ. ಇದಕ್ಕೆ ಅಂಟಿಸೋಕ್ಕೆ ಬೇಬಿ ಬಾಂಡ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ.
ನೋಡಿಕೊಂಡು ನಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಇದನ್ನು ಗಮ್ ಮಾಡಬೇಕು. ಈಗ ಈ ಫ್ಲವರು ರೆಡಿಯಾಗಿದೆ ಫ್ರೆಂಡ್ಸ್. ಇಂಥದ್ದು ಇದು ಗ್ರೇ ಕಲರ್ ಕಾರಿಗೆ ಮಾಡಿದ್ದೀನಿ. ಇಂಥದ್ದು 4 ಮಾಡ್ಕೊಂಡಿದ್ದೀನಿ ಹ್ಯಾಂಡ್ಲಿಗೆ ಹಾಕೋಕ್ಕೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಣ್ತಾ ಇದೆಯಾ? ಇದು 4 ಮಾಡ್ಕೊಂಡಿದ್ದೀನಿ. ಮತ್ತು ಇದೇ ಥರ ಇನ್ನೊಂದು ಗೋಲ್ಡನ್ ಕಲರ್ ಕಾರಿಗೂ ಮಾಡಿದ್ದೀನಿ, ತೋರಿಸ್ತೀನಿ ಈಗ. ಅದಕ್ಕೆ ರೆಡ್ ನೆಟ್ಟನ್ನು ಇಟ್ಟು ಪರ್ಪಲ್ ಕಲರ್ ಫ್ಲವರನ್ನು ಮಾಡಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾ ಇದೆಯಾ? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.